ಓಂ ಶಾಂತಿ. ನಿಮ್ಗೆ ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಒಳ್ಳೆಯವ್ರ ಧರ್ಮ ಅಂತರು ಎಲ್ಲರೂ ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗಲಿ ಆಗಲಿ ಇವರೇ ಪಕ್ಕದ ಮನೆ ಪಾಪಿ ಸತ್ತರೆ ಪಕ್ಕದಲ್ಲಿ ಇರೋ ಮನೆಯವರು ಅಥವಾ ಮೇಲೆ ಕೆಳಗಡೆ ಇರೋ ಬಿಲ್ಡಿಂಗವರು ಪಾಪಿಗಳು, ಅದರಲ್ಲೂ ಪಾಪಿಗಳು ಸತ್ತರೆ ನಮ್ಮ ಮನೆಯವ್ರಿಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಅಥವಾ ನಾವು ಧರಿಸಿರ್ತಕ್ಕಂಥ ಜಪಮಾಲೆ, ಬ್ರೇಸ್ಲೈಟು ಅಥವಾ ಉಂಗುರ, ವಜ್ರ ವೈಡೂರ್ಯ ಉಂಗುರಗಳು ಅಥವಾ ನಕ್ಲೆಸ್ಸು, ಕಿವಿ ಓಲೆ, ಮೂಗನತ್ತು ಓಲೆ ಇತ್ಯಾದಿಗಳಲ್ಲಿ ಏನಾದರೂ ಶಕ್ತಿ ಕಡಿಮೆ ಆಗುತ್ತಾ? ಅಥವಾ ಮನೆಯಲ್ಲಿರ್ತಕ್ಕಂಥ ಐಶ್ವರ್ಯ, ದುಡ್ಡು, ಧನಲಕ್ಷ್ಮಿ, ಒಡವೆ, ದವಸ ಧಾನ್ಯ, ಆಹಾರ ಪದಾರ್ಥಗಳು, ತರಕಾರಿಗಳು, ಹಣ್ಣು ಹಂಪಲುಗಳು ಪಕ್ಕದಲ್ಲಿರೋ ಗಿಡ ಮರಕ್ಕೂ ಏನಾದರೂ, ಅಥವಾ ನಮ್ಮ ಮನೆಯಲ್ಲಿರೋ ನಾಯಿಗೂ, ಕೋಳಿ, ಕೊಕ್ಕ, ಕುರಿ, ಮೇಕೆ, ಹಸು, ಎಮ್ಮೆ ಅಥವಾ ಗಿಳಿ, ಪಾರಿವಾಳ ಇವುಗಳಿಗೆ ಏನಾದರೂ ನೆಗೆಟಿವ್ ಎನರ್ಜಿ ತಟ್ಟುತ್ತಾ, ಋಣಾತ್ಮಕ ಎನರ್ಜಿ ತಟ್ಟುತ್ತಾ, ಏನಾದರೂ ಪೀಡೆ, ಪಿಶಾಚಿ, ದಾರಿದ್ರ್ಯ, ದೆವ್ವ, ಭೂತ, ಪ್ರೇತ, ಪಿಶಾಚಿ ಶಕ್ತಿ, ಬ್ರಹ್ಮರಾಕ್ಷಸ, ಬೇತಾಳ ಶಕ್ತಿ ಏನಾದರೂ ಇವುಗಳಿಗೆ ತಟ್ಟುತ್ತಾ? ಪಕ್ಕದ ಮನೆಯವ್ರು ತೀರೋಗ್ಬಿಟ್ರೆ ಪಾಪಿಗಳು, ಪಕ್ಕದ ಮನೆಯವ್ರು ಯಾರೋ ಇರ್ತಾರಲ್ಲ ಪಾಪಿಗಳು, ಅವ್ರು ತೀರೋಗ್ಬಿಟ್ರೆ ಗೊತ್ತಾಯ್ತಲ್ಲ. ಅಥವಾ ರೋಡಲ್ಲೆಲ್ಲೋ ಹೆಣ ಎತ್ಕೊಂಡು ಹೋಗ್ತಿರ್ತಾರೆ, ಯಾವುದೋ ಪಾಪಿದು, ನಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ನಾವು ಹಂಗಾಸ್ ಹೋಗ್ತೀವಿ, ಅದು ಎದುರುಗಡೆ ಬರುತ್ತೆ, ನಾವು ಹಿಂಗಾಸ್ ರೋಡಲ್ಲಿ ಹೋಗ್ತೀವಿ, ಅದು ಹಂಗೆ ಹೋಗುತ್ತೆ. ಆ ಟೈಮಲ್ಲಿ ಏನಾದರೂ ನಮ್ಮ ಮೇಲೆ, ನಮ್ಮ ಚಿಕ್ಕ ಮಕ್ಕಳ ಮೇಲೆ, ತಾಯಿ ಗರ್ಭದಲ್ಲಿರುತ್ತಲ್ಲ ಶಿಶ, ಚಿಕ್ಕ ಮಗು ತಾಯಿ ಗರ್ಭದಲ್ಲಿ, ಅದ್ರ ಮೇಲೆ, ಅಥವಾ ವಯಸ್ಸಾದ ಮುದುಕಿ ಅಥವಾ ವಯಸ್ಸಾದವ್ರ ಮೇಲೆ, ಅಥವಾ ಆಗ್ತಾನೆ ಮದುವೆ ಆಗಿರ್ತಾರೆ, ಹೊಸ್ದಾಗಿ ಮದುವೆ ಆಗಿರ್ತಾರೆ, ಅವ್ರಿಗೇನಾದರೂ ಈ ಹೆಣ, ಆ ಪಾಪಿಗಳಿರ್ತಾರೆ, ಯಾರೋ ಸತ್ತೋಗಿರ್ತಾರೆ ಅವರು, ನಾನು ಒಳ್ಳೆಯವ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಪಾಪಿಗಳ ಬಗ್ಗೆ ಹೇಳ್ತಾ ಇರೋದು, ಒಳ್ಳೆಯವ್ರ ಬಗ್ಗೆ ಅಲ್ಲ. ನೀಚ ನಿಕೃಷ್ಟರು, ಮಾಡಬಾರ್ದು ಪಾಪಗಳು ಮಾಡಿರ್ತಾರೆ, ಎಷ್ಟೋ ಜನ ಹೊಟ್ಟೆ ಉರಿಸಿರ್ತಾರೆ, ಎಷ್ಟೋ ಜನ ಆಸ್ತಿನ ಕಬಳಿಸಿರ್ತಾರೆ, ಎಷ್ಟೋ ಜನ ಆಸ್ತಿಗಳನ್ನು, ಅಕ್ಕಪಕ್ಕ ಸೈಟುಗಳು, ಅಕ್ಕಪಕ್ಕ ಹೊಲ ಗದ್ದೆಗಳು ಕಬಳಿಸಿರ್ತಾರೆ. ಅಷ್ಟೇ ಅಲ್ಲ, ಮರ ಗಿಡಗಳು, ಅಕ್ಕಪಕ್ಕ ತೋಟದಲ್ಲಿರೋ ಮರ ಗಿಡಗಳನ್ನು ಕಡ್ದು ಕಬಳಿಸಿರ್ತಾರೆ. ಅಷ್ಟೇ ಅಲ್ಲ, ಇವರಿಗೆ 100, 500, 1000 ಬಡ್ಡಿ ಕೊಟ್ಬಿಟ್ಟು ಆಮೇಲೆ ಅದಕ್ಕಿಂತ 10ರಷ್ಟು ಬಡ್ಡಿ ಕೊಟ್ಟರು, ಅಸಲಿಗಿಂತ 10ರಷ್ಟು ಬಡ್ಡಿ ಉಸಲ್ ಮಾಡಿರ್ತಾರೆ. ಅಂಥ ನೀಚ ನಿಕೃಷ್ಟರ ಬಗ್ಗೆ ನಾನು ಮಾತಾಡ್ತಾ ಇರೋದು, ಒಳ್ಳೆಯವ್ರ ಬಗ್ಗೆ ಅಲ್ಲ. ಗೊತ್ತಾಯ್ತಲ್ಲ. ನಾನು ಯಾಕೆ ಹೇಳಿದೆ ಅಂದರೆ, ನೋಡ್ರಿ, ಜ್ಞಾನಕ್ಕಿಂತೂ ಈ ಜಗತ್ತಿನಲ್ಲಿ ಮಿಗಿಲಾದದ್ದು ಬೇರೊಂದಿಲ್ಲ. ಯಾರಲ್ಲಿ ಜ್ಞಾನ ಇರುತ್ತೆ ಅದು ಜ್ಯೋತಿ, ಬೆಳಕು. ನಿಮ್ಮಲ್ಲಿ ಜ್ಞಾನ ಇದೆ ಅಂದಮೇಲೆ ನೀವು ನ್ಯಾಯ, ನೀತಿ, ಸತ್ಯ, ಧರ್ಮನ ಪಾಲನೆ ಮಾಡ್ತೀರ. ಯಾರು ನೀಚ ನಿಕೃಷ್ಟಿರ್ತಾರೆ, ಅಯೋಗ್ಯರ ಪಾಪಿಗಳು, ಅವರಲ್ಲಿ ಅಜ್ಞಾನ, ಅಂಧಕಾರ ಇರುತ್ತೆ, ಅವರಲ್ಲಿ ಅದೇ ಬುದ್ಧಿ ಇರುತ್ತೆ. ಬರೀ ಅನ್ಯಾಯ ಮಾಡೋದು ಬೇರೆಯವ್ರಿಗೆ, ಬರೀ ಮೋಸ ಮಾಡೋದು, ಬರೀ ವಂಚನೆ ಮಾಡೋದು, ನೀಚ ನಿಕೃಷ್ಟರು ಮಾಡಿ ಲಾಸ್ಟಿಗೆ ರೋಗಿಗಳಾಗಿ, ಪರಮ ನೀಚ ನಿಕೃಷ್ಟರು ರೋಗಿಗಳಾಗಿ ಹಾಸ್ಪಿಟ್ಲ್ ಸೇರ್ತಾರೆ, ಅಥವಾ ಎಲ್ಲೋ ಅಡ್ಮಿಟ್ ಆಗ್ತಾರೆ, ಎಲ್ಲೋ ಸಾಯ್ತಿರ್ತಾರೆ, ನರಳಿ ಲಾಸ್ಟಿಗೆ ಸಾಯ್ತಾರೆ. ಅವ್ರ ದುಡ್ಡು ಕಾಪಾಡಲ್ಲ, ಅವ್ರು ದೋಚಿದ್ದ ಆಸ್ತಿನೂ ಕಾಪಾಡಲ್ಲ, ಅವ್ರು ದೋಚಿದ್ದ ಸೈಟುಗಳು, ಮನೆಗಳು, ಮರ ಗಿಡ, ಅವ್ರೇನೆಲ್ಲ ದೋಚಿರ್ತಾರೆ, ಪ್ರಾಣಿಗಳು ಕೂಡ ಬಿಟ್ಟಿರಲ್ಲ, ಎಮ್ಮೆ, ಹಸು, ಕರ, ಕುರಿನ ಕೂಡ ದೋಚಿಬಿಟ್ಟಿರ್ತಾರೆ. ಬೇರೆಯವರು ಹಣ ದೋಚಿರ್ತಾರೆ, ಬೇರೆಯವರು ಒಡವೆಗಳು ದೋಚಿರ್ತಾರೆ, ದುಡ್ಡು ದೋಚಿರ್ತಾರೆ. ಇವರೆಲ್ಲ ಮಾಡಿ ಲಾಸ್ಟಿಗೆ ಬೇರೆಯವ್ರ ಅಧಿಕಾರ ಜೋತಿರ್ತಾರೆ. ಅಧಿಕಾರ ಅಷ್ಟೇ ಅಲ್ಲ, ಬೇರೆಯವ್ರ ಹೆಂಡತಿಯರನ್ನು ದೋಚಿರ್ತಾರೆ ಇವರು, ಬೇರೆಯವರ ಹೆಂಡತಿಯರನ್ನು ದೋಚಿರ್ತಾರೆ, ಬೇರೆಯವರ ಗಂಡಂದರನ್ನೂ ಇವರು ದೋಚಿರ್ತಾರೆ, ಬೇರೆ ಮಕ್ಕಳನ್ನು ಕದ್ದು ಮಾರಾಟ ಮಾಡಿರ್ತಾರೆ, ಮಾರಾಟ ಮಾಡಿರ್ತಾರೆ. ಆಫೀಸ್ಗಳೆಲ್ಲ ಇನ್ನೆಲ್ಲ ಉದ್ಯೋಗ ಆಗಿದ್ದರೆ, ಯಾವುದೋ ಉದ್ಯೋಗಿ ಆಗಿದ್ದರೆ, ಇವರು ಅಧಿಕಾರ ಇದ್ದರೆ ಇವ್ರ ಕೈಯಲ್ಲಿ ಚೆನ್ನಾಗಿ ಲಂಚ ಪೀಕಿರ್ತಾರೆ. ಪರಮನೀಚ ನಿಕೃಷ್ಟ ಅಂತಾರೆ ಇಂಥ ಅಜ್ಞಾನಿಗಳನ್ನು. ಇವರಲ್ಲಿ ಅಜ್ಞಾನ ಇದ್ದರೆ ಇವರು ಹೋಗೋದು ಲಾಸ್ಟಿಗೆ ಎಲ್ಗಪ್ಪ, ಲಾಸ್ಟ್ ವೀಡಿಯೋಗಳೆಲ್ಲ ಹಾಕಿದ್ದೀನಿ ನೋಡ್ರಿ, ಬ್ರಹ್ಮ ರಾಕ್ಷಸರಾಗೇ ಹುಡ್ತಾರೆ, ದೆವ್ವ ಭೂತ ಪ್ರೇತ ಪಿಶಾಚಿಗಳಾಗೇ ಅವ್ರು ಹುಡ್ತಾರೆ.
ನಿದ್ರೆ ಬರ್ತಾ ಇರುತ್ತೆ, ನಿದ್ರೆ ಮಾಡೋಕ್ಕಾಗಲ್ಲ. ತಿನ್ಬೇಕಂತ ಹಸಿವಾಗ್ತಾ ಇರುತ್ತೆ, ತಿನ್ನೋಕ್ಕಾಗಲ್ಲ. ಯಾಕಂದರೆ ಇವರು ಬ್ರಹ್ಮರಾಕ್ಷಸರು, ಬೇತಾಳ, ಭೂತ ಪ್ರೇತ ಪಿಶಾಚಿ. ಶರೀರ ಇರಲ್ಲ. ಅದಕ್ಕೆ ಇಂಥವ್ರಿಗೆ ಆ ಘೋರ ನರಕಗಳೇ ಸುತ್ತಾರೆ 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 ಸುತ್ತಕೊಂಡೇ ಇರ್ತಾರೆ. ನರಕಕ್ಕೂ ಹೋಗಲ್ಲ, ಸ್ವರ್ಗಕ್ಕೂ ಹೋಗಲ್ಲ. ಒಂಥರ ಮಧ್ಯದಲ್ಲಿ ಸಿಕ್ಕಾಕೊಂಡಿರ್ತಾರೆ, ಅಡ್ಡಗೋಡೆ ಬೇರೆ ದೀಪ ಇಟ್ಟಾಗಿ. ಇಂಥವರು ಪಕ್ಕದ ಮನೆಯಲ್ಲಿ ತೀರೋಗ್ಬಿಟ್ರೆ ಗತಿ ಏನು ಸ್ವಾಮಿ? ಭಾರಿ ನೀಚ ನಿಕೃಷ್ಟರು. ಪಕ್ಕದ ಮನೇಲಿ ನಾವಿರ್ತೀವಿ, ಏನು ಮಾಡೋದು? ಏನೂ ಆಗಲ್ವಾ? ನಮ್ಮ ಮನೆಯಲ್ಲೇ ಜಪಮಾಲೆಗಳಿರುತ್ತೆ, ಬ್ರೇಸ್ಲೈಟ್ಗಳಿರುತ್ತೆ ಕೈನಲ್ಲಿ. ಇನ್ನೂ ಯಾರೋ ಉಂಗುರ ಕೊಟ್ಟಿರ್ತಾರೆ ಸ್ವಾಮೀಜಿಗಳು, ಗುರುಗಳು. ನಮ್ಮ ಮನೆ ಬಾಗಿಲಿಗೆ ಕುಂಬಳಕಾಯಿ ಕಟ್ಟಿರ್ತೀವಿ, ದಿಷ್ಟು ಬೊಮ್ಮೆ ಕಟ್ಟಿರ್ತೀವಿ, ನಿಂಬೆಹಣ್ಣು ಕಟ್ಟಿರ್ತೀವಿ, ಮೆಣಸಿನ್ಕಾಯಿ ಕಟ್ಟಿರ್ತೀವಿ, ಎಲ್ಲೋ ತಂದಿದ್ದೀವಿ. ಮನೆಯಲ್ಲ ಶ್ರೀಚಕ್ರ ಇರುತ್ತೆ, ಶ್ರೀಚಕ್ರ ಪೂಜೆ ಮಾಡ್ತಾ ಇರ್ತೀವಿ. ಯಂತ್ರ ತಂತ್ರ ಎಲ್ಲ ಕಟ್ಟಿರ್ತೀವಿ. ಇದ್ರ ಮೇಲೆ ಪರಿಣಾಮ ಬೀರುತ್ತಾ? ಪಕ್ಕದ ಮನೆಯಲ್ಲಿ ನೀಚ ನಿಕೃಷ್ಟ ಪಾಪಿ ಸತ್ತಾಕ್ಬಿಟ್ರೆ, ಅಥವಾ ರೋಡೆಲ್ಲ ಹೋಗೋವಾಗ ನಮ್ಮ ಮೇಲೆ ಏನಾದರೂ ನೆಗೆಟಿವ್ ಪರಿಣಾಮ ಬೀರುತ್ತಾ? ಹೊಸ್ದಾಗಿ ಮದುವೆ ಆಗಿರ್ತಾರಲ್ಲ, ಅವ್ರ ಮೇಲೆ ನನ್ನ ಪರಿಣಾಮ ಬೀರುತ್ತಾ? ಗರ್ಭಿಣಿ ಸ್ತ್ರೀಯರಿಗೆ ಮಗುವಿನ ಮೇಲೆ, ಮಗು ಹೊಟ್ಟೆ ಒಳಗಿರೋ ಮಗು ಮೇಲೆ ಪರಿಣಾಮ ಬೀರುತ್ತಾ? ಅಥವಾ ಮಾನಸಿಕವಾಗಿ ಸ್ವಲ್ಪ ದುರ್ಬಲರಿರ್ತಾರೆ, ಯಾವಾಗ ಭಯ ಬಿದ್ಕೊಂಡು ಪುಕ್ಕಲು ಮನೆಗಳಲ್ಲಿರ್ತಾರೆ ಕೆಲವರು. ಪಾಪ ಭಯ ಬೀಳ್ತಿರ್ತಾರೆ, ಅಮಾಯಕರು. ಅವ್ರ ಮೇಲೆ ಏನಾದರೂ ನೆಗೆಟಿವ್ ಈ ಎನರ್ಜಿ ಬೀರುತ್ತಾ? ಏನಾದರೂ ಅಟ್ಯಾಕ್ ಆಗುತ್ತಾ? ದೆವ್ವಶಕ್ತಿ, ಆತ್ಮಶಕ್ತಿ ಈ ರೀತಿ ಸಂದೇಹ ನಿಮಗೆಲ್ಲ ಇರುತ್ತೆ ಅಲ್ವಾ? ನೋಡ್ರಿ, ನಾನು ಹೇಳೋದು ನನಗೆ ಗೊತ್ತಿರೋ ಹಾಗೆ ನೆಗೆಟಿವ್ ಎನರ್ಜಿ ಅಂತೂ ಅಟ್ಯಾಕ್ ಆಗುತ್ತೆ. ನಾನು ಹೇಳ್ತಾ ಇರೋದೇನಪ್ಪ, ನನ್ನ ವೈಯಕ್ತಿಕವಾಗಿ ನೆಗೆಟಿವ್ ಎನರ್ಜಿ, ಕೆಟ್ಟ ಎನರ್ಜಿ ಅಟ್ಯಾಕ್ ಆಗುತ್ತೆ, ಯಾವುದೇ ಸಂದೇಹ ಇಲ್ಲ. ನಾನು ಲಾಸ್ಟ್ ವಿಡಿಯೋ ಒಂದು ಹಾಕಿದ್ದೀನಿ ನೋಡಿ, ಹಾಕಿದ್ದೀನಿ. ನಾನೇನಾದರೂ ಹೆಣ ನೋಡಿದ್ರೆ ಯಾವುದಾದ್ರೂ 15 ದಿನ ಮಲ್ಕೊತೀನಿ ನಾನು. ಜ್ವರ ಬರ್ತಿತ್ತು ನನಗೆ ಫಸ್ಟು. ಈಗೇನಾಗುತ್ತಾ ಗೊತ್ತಿಲ್ಲ, ಅದೆಲ್ಲ ಹಿಂದೆ ವಿಡಿಯೋನಲ್ಲಿ ನೋಡಿ. ನಿಮಗೆಲ್ಲ ಏನಾಗುತ್ತಾ ಗೊತ್ತಿಲ್ಲ, ಯಾರ್ಯಾರಿಗೆ ಏನಾಗುತ್ತಾ ಗೊತ್ತಿಲ್ಲ. ಹೆಣ ನೋಡಿದ್ರೆ ಅಥವಾ ಅದು ಅಟ್ಯಾಕ್ ಆದರೆ ನೆಗೆಟಿವ್ ಎನರ್ಜಿ ಒಟ್ಟಲ್ಲಿ ಆಗುತ್ತೆ. ಹಾಗಾದರೆ ಶುದ್ಧಿ ಮಾಡ್ಕೊಳ್ಳೋದು ಹೇಗೆ? ಅದಕ್ಕೆ ನೀವು ಪಕ್ಕದ ಮನೇಲಿ ಯಾರನ್ನ ತೀರೋಗ್ಬಿಟ್ರೆ ನಿಮ್ಮ ಮನೆಯಲ್ಲಿ ಅಡುಗೆ ಮಾಡೋಕ್ಕೆ ಹೋಗಬೇಡಿ. ಆ ಹೆಣ ಹೋಗೋವರೆಗೂ ಅಡುಗೆ ಮಾಡಬೇಡಿ. ಆಮೇಲೆ ಒಳ್ಳೆಯವ್ರು ತೀರೋಗ್ಬಿಟ್ರೆ ಏನು ಮಾಡೋದು? ಒಳ್ಳೆಯವ್ರು ತೀರೋದ್ರೆ ನೋ ಪ್ರಾಬ್ಲಮ್. ಒಳ್ಳೆಯ ಮಹಾತ್ಮರು, ದಾನ ಧರ್ಮ ಮಾಡ್ತಕ್ಕಂಥವ್ರು, ನ್ಯಾಯ ನೀತಿ ಸತ್ಯ ಧರ್ಮದಿಂದ ಇರ್ತಕ್ಕಂಥವ್ರು, ತುಂಬ ಒಳ್ಳೆಯವರಾಗಿರ್ತಾರಲ್ಲ, ಯಾರಿಗೂ ಅನ್ಯಾಯ ಮಾಡದೆ, ಯಾರ್ದು ದೋಚದೆ, ಎಲ್ಲ ಹೆಣ್ಮಕ್ಳನ್ನೂ ಗೌರವದಿಂದ ನೋಡ್ತಕ್ಕಂಥವ್ರು ತೀರೋಗ್ಬಿಟ್ರೆ ಅವರು ಒಳ್ಳೆಯವರೇ ಅಲ್ವಾ? ನೀವು ಹೋಗಿ ಅವ್ರ ಕಷ್ಟದಲ್ಲಿ ಭಾಗಿಯಾಗಿ ಅವ್ರ ಕಣ್ಣೀರು ಒರೆಸಿ ನೀವು ಸ್ಮಶಾನವರೆಗೂ ಹೋಗಿ ಮಣ್ಣು ಮಾಡಿ ಬನ್ನಿ. ಖಂಡಿತ ನಿಮಗೆ ಪಾಸಿಟಿವ್ ಎನರ್ಜಿ ಇರುತ್ತೆ. ಯಾಕಂದರೆ ಅವ್ರು ಒಳ್ಳೆಯವರು, ಮಹಾತ್ಮರು ತೀರೋಗಿದ್ದಾರೆ. ಹೆಣ್ಣಾಗಲಿ ಗಂಡಾಗಲಿ, ಯಾವುದೇ ಧರ್ಮ ಕುಲ ಆಗಲಿ, ಚಿಕ್ಕವರಾಗಲಿ ದೊಡ್ಡವರಾಗಲಿ, ಹೋಗಿ ಸಹಾಯ ಮಾಡಿ. ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ, ಯಾವುದೇ ಡೌಟ್ ಇಲ್ಲ. ಅದೇ ಪಾಪ ನೀಚ ನಿಕೃಷ್ಟರು ತುಂಬ ಹುಷಾರಾಗಿ, ಓಕೆನಾ? ಇವಾಗ ಪಾಪಿ ನೀಚ ನಿಕೃಷ್ಟರು ತೀರೋಗಿದ್ದಾರೆ, ಓಕೆ. ಈಗ ದಾರಿಯೆಲ್ಲ ನೋಡ್ಬಿಟ್ಟಿರ್ತೀರ, ಅಥವಾ ಮನೆಯಲ್ಲಿ ನೀವೇನು ಮಾಡ್ಬೇಕು ಗೊತ್ತಾ? ನೀಟಾಗೆಲ್ಲ ಸ್ನಾನ ಮಾಡಬೇಕು. ನಿಮ್ಮ ಮನೆಯೆಲ್ಲ ಗಂಜಲ ಇರುತ್ತಲ್ಲ, ಗಂಜಲ ಇದ್ದರೆ ಇಲ್ಲ ಬೇವಿನ ಸೊಪ್ಪು, ಮಾವಿನ ಸೊಪ್ಪು ಅದರಲ್ಲಿ ನೀರು ಹಾಕಿ ಒಂದು ಪಾತ್ರೆಯಲ್ಲಿ ಬೇವಿನ ಸೊಪ್ಪು, ತುಳಸಿ, ನಿಂಬೆಹಣ್ಣು ಎಲೆಗಳು, ಗರಿಕೆ, ದೂರ್ವೆ, ಆಮೇಲೆ ಉತ್ತರಾಣಿದು, ಆಮೇಲೆ ಇನ್ನೂ ಬೇರೆ ಬೇರೆ ಅಗಸ್ತ್ಯ, ತಪಸ್ಯ, ಈ ಥರ ಎಲೆಗಳಲ್ಲಿ ಬಿಲ್ಲುಪತ್ರೆ, ಮಾವಿನ ಎಲೆ, ಬೇವಿನ ಎಲೆ, ಒಳ್ಳೆ ಬೇವಿನ ಎಲೆ, ಇವೆಲ್ಲ ಒಂದು ಪಾತ್ರೆಯಲ್ಲಿ ಹಾಕಿ ನೀರು ಕಲಸಿ, ಗಂಜಲ ಎಲ್ಲ ಕಲಸಿ. ಇದರಲ್ಲಿ ಎಷ್ಟು ನಿಮಗೆ ಏನು ಸಿಗುತ್ತೆ ಅದು. ಒಂದು ವೇಳೆ ಗಂಜಲ ಸಿಕ್ಕಿಲ್ಲ, ಏನು ಮಾಡೋಕ್ಕಾಗಲ್ಲ. ಇದರಲ್ಲಿ ಏನೇನು ಸಿಗುತ್ತೆ ಒಳ್ಳೆಯದು. ಆಮೇಲೆ ಅಶ್ವತ್ಥ ವೃಕ್ಷ ಎಲೆಗಳು, ಆಲದ ಎಲೆಗಳು, ಇವೆಲ್ಲ ಒಂದು ಪಾತ್ರೆಯಲ್ಲಿ ಹಾಕಿ ನೀರು ಚೆನ್ನಾಗಿ ಕಲಸಿ ಆ ನೀರನ್ನ ಮನೆಯೆಲ್ಲ ಚಿಗುರಿಸ್ಬೇಕು, ಮನೆಯೆಲ್ಲ ಹಾಕಬೇಕು, ಮನೆ ಸುತ್ತಲೂ ಹಾಕಬೇಕು. ಸಾಧ್ಯವಾದರೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಹಾಕ್ಕೊಂಡು ನೀವು ಸ್ನಾನ ಮಾಡಬೇಕು. ಆಗ ನೋಡ್ರಿ ನೆಗೆಟಿವ್ ಎನರ್ಜಿ ಹೋಗುತ್ತೆ, ಗೊತ್ತಾಯ್ತಾ? ಆಮೇಲೆ ನಿಮ್ಮಲ್ಲಿರೋ ರುದ್ರಾಕ್ಷಿಗಳು ಅಥವಾ ಶ್ರೀಚಕ್ರ ಅಥವಾ ಏನೋ ಒಂದು ಕಟ್ಟಿರ್ತೀರ, ಅದಕ್ಕೆ ರೀಚಾರ್ಜ್ ಮಾಡಿಸ್ಬೇಕು. ರೀಚಾರ್ಜ್ ಅಂದರೆ ಎಲ್ಲಿ? ನಮ್ಮಂಥವ್ರು ಹೋಮ ಮಾಡ್ತೀವಿ, ಯಜ್ಞ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಅಲ್ಲಿಗೆ ತೊಗೊಂಡು ಬಂದು ಕೊಟ್ಟರೆ ನಾವು ಮಾಡಿಕೊಡ್ತೀವಿ. ನಿಮ್ಮ ಮನೆಗಳಲ್ಲಿರೋ ತಾಯಿ ಯಂತ್ರ, ಶ್ರೀಚಕ್ರ ಅಥವಾ ಇನ್ನೇನೋ ಕಟ್ಟಿರ್ತೀರಲ್ಲ, ಅದಕ್ಕೇನು ಶಕ್ತಿ ಹಂಗೆ ಪರ್ಮನೆಂಟಾಗಿರುತ್ತೆ ಅನ್ಕೊಬಿಟ್ರೆ ಇರೋದಿಲ್ಲ. ಆವಾಗ ಅದು ಕಳ್ಕೊತಾ ಇರ್ತದೆ, ಕಳ್ಕೊಬಿಡುತ್ತೆ. ದಿನೇ ಚಾರ್ಜ್ ಕಮ್ಮಿ ಆಗ್ತಾ ಇರುತ್ತೆ.
ನಮ್ಮಂಥ ಗುರುಗಳು ಸಿಕ್ಕಿದಾಗ, ಒಳ್ಳೆ ಗುರುಗಳು ಸಿಕ್ಕಿದಾಗ ಅವ್ರ ಕೈಯಲ್ಲಿ ಕೊಟ್ಟು ಅದನ್ನು ಪ್ರಾಣ ಪ್ರತಿಷ್ಠೆ ರೀಚಾರ್ಜ್ ಹೊಸ್ದಾಗಿ ಅದನ್ನು ರಿನ್ಯೂವಲ್ ಮಾಡ್ಕೋಬೇಕು, ರೀಚಾರ್ಜ್ ಮಾಡ್ಕೋಬೇಕು. ಗೊತ್ತಾಯ್ತಾ? ಅದಕ್ಕೆ ಎಲ್ಲಾದರೂ ನಿಮಗೆ ಗುರುಗಳು ಕಾಣಿಸಿದ್ರೆ ನಮಸ್ಕಾರ ಮಾಡಿ ಒಂದು 10 ರೂಪಾಯಿ 100 ರೂಪಾಯಿ ದಕ್ಷಿಣ ಕೊಟ್ಟು ಆಶೀರ್ವಾದ ತೊಗೋಬೇಕು. ಅದೇ ನಿಮಗೆ ರೀಚಾರ್ಜು, ಅವ್ರ ಆಶೀರ್ವಾದನೇ ರೀಚಾರ್ಜು. ದೈವ ಗುರು ಆಶೀರ್ವಾದ ನಿಮಗಿರಬೇಕು. ಅರ್ಥ ಮಾಡ್ಕೊಳ್ಳಿ, ಗುರುಗಳು ಸಾಕ್ಷಾತ್ ದೇವರು, ಗುರುಗಳು ಸಾಕ್ಷಾತ್ ದೇವರು. ಗೊತ್ತಾಯ್ತಾ? ಅವ್ರಿಗೆ ದಕ್ಷಿಣ ಕೊಟ್ಟು ಆಶೀರ್ವಾದ ತೊಗೋಬೇಕು. ಒಳ್ಳೆ ಗುರುಗಳು. ಯಾರ್ಯಾರೋ ನೀಚ ನಿಕೃಷ್ಟ ಪಾಪಿಗಳೆಲ್ಲ ಆಮೇಲೆ ಹೆಂಗ ಮೋಸ ಹೋಗ್ಬೇಡಿ. ಯಾರ್ಯಾರನ್ನ ಕರ್ಕೊಂಡೋಗಿ ಮನೆಗೆ ಕರ್ಕೊಬಿಟ್ಟು ಕೂರಿಸ್ಕೊಬಿಟ್ಟು ಆಮೇಲೆ ಎಲ್ಲ ಎತ್ಕೊಂಡೋಗ್ಬಿಟ್ಟು ಅವ್ನು ಯಾರೋ ಕಳ್ಳಸ್ವಾಮಿ ಅಂತ ಇರೋವ್ರಿಗೆಲ್ಲ ಕೆಟ್ಟ ತರಬೇಡಿ ದಯವಿಟ್ಟು. ನೀವು ಮಾಡೋ ತಪ್ಪುಗಳು ಯಾರನ್ನ ಕರ್ಕೊಬಿಟ್ಟು ಇಕ್ಕೊಬಿಡೋದು, ಏನೆಲ್ಲ ಮಾಡ್ಬಿಡೋದು. ಹುಷಾರಿರಲ್ಲ, ಕೆಲವ್ರು ಇದೇ ಮಾಡೋದು, ಕೆಲವರೆಲ್ಲ ಇದೇ ಮಾಡೋದು. ಬುದ್ಧಿವಂತರಿಗೆ ಅರ್ಥ ಆಗುತ್ತೆ ಯಾರು ಒಳ್ಳೆ ಸ್ವಾಮಿ ಯಾರು ಕೆಟ್ಟ ಸ್ವಾಮಿ ಅಂತ. ಗೊತ್ತಾಯ್ತಲ್ಲ? ದಡ್ರಿಗೆ ಒಳ್ಳೆಯ ಸ್ವಾಮಿ ಯಾರು ಕೆಟ್ಟ ಸ್ವಾಮಿ ಏನೂ ಗೊತ್ತಾಗಲ್ಲ. ದಡ್ರಿಗೆ, ಪಾಪಿ, ನೀಚ ನಿಕೃಷ್ಟರು ಪಾಪಿಗಳು ಯಾವಾಗೂ ಕೆಟ್ಟವರಿಂದನೇ ಮೋಸ ಹೋಗ್ತಾರೆ ಹೆಚ್ಚಾಗಿ. ಗೊತ್ತಾಯ್ತಲ್ಲ? ಓಕೆಲ್ಲ? ಅದಕ್ಕೆ ನಿಮ್ಮ ಹುಷಾರು ನಿಮಗಿರಲಿ. ಆದಷ್ಟು ಯಾರೆಲ್ಲ ಸತ್ತೋಗ್ಬಿಟ್ರೆ ಪಾಪಿಗಳು ಅವ್ರ ನೆರಳು ಕೂಡ ನಿಮ್ಗಿರಬಾರ್ದು. ಆ ಏರಿಯಾಗೆ ಹೋಗ್ಬೇಡಿ, ಅವ್ರ ಮುಖ ನೋಡಬೇಡಿ, ಅವರಿಂದ ದೂರ ಉಳ್ಕೊಳ್ಳಿ. ಓಕೆಲ್ಲ? ಇದು ಆಮೇಲೆ ನಿಮ್ಮ ಮನೆಗಳಲ್ಲಿ ಏನಾದರೂ ಎಲ್ಲಿಂದನೋ ದೇವಸ್ಥಾನಗಳಿಂದ ರುದ್ರಾಕ್ಷಿ ತಂದಿದ್ರೆ, ಬ್ರೇಸ್ಲೈಟ್ ಮಡಿಗಳು ತಂದಿದ್ರೆ, ಅಥವಾ ಇನ್ನೇನೋ ಸಾಲಿಗ್ರಾಮ ಅಥವಾ ಇನ್ನೇನೋ ಶಿವಲಿಂಗ ಇನ್ನೇನೋ ವಿಗ್ರಹ ತಂದಿದ್ರೆ ಅವಾಗೆಲ್ಲ ರೀಚಾರ್ಜ್ ಆವಾಗ ಮಾಡಿಸ್ಬೇಕು. ಸುಮ್ಮನೆ ತಂದ್ಬಿಟ್ಟೆ ಇಕ್ಕೋಬಿಟ್ಟೆ ಆಗೋಯ್ತು ಅಂದರೆ ಪ್ರಯೋಜನಕ್ಕೆ ಬರೋದಿಲ್ಲ. ಗುರುಗಳ ಹತ್ರ ರೀಚಾರ್ಜ್ ಮಾಡಿಸ್ಕೋಬೇಕು, ಅವ್ರ ಹತ್ರ ಹೇಳಿಸ್ಕೋಬೇಕು. ಸಾಧ್ಯವಾದರೆ ಬೀಜಾಕ್ಷರ ಮಂತ್ರಗಳು ಹೇಳ್ಸ್ಕೋಬೇಕು, ಯಾವ ರೀತಿ ಪೂಜೆ ಮಾಡೋದೆಲ್ಲ ಹೇಳಿಸ್ಕೋಬೇಕು. ಇವೆಲ್ಲ ಮಾಡ್ಬೇಕು ಇವ್ರೆ. ಇಲ್ಲಾಂದರೆ ಮನೆಯಲ್ಲಿ ಸುಮ್ಮನೆ ಫೋಟೋ ಇಕ್ಕೊಂಡೆ, ವಿಗ್ರಹ ಇಕ್ಕೊಂಡೆ, ಪೂಜೆ ಮಾಡಿದೆ, ಅಭಿಷೇಕ ಮಾಡಿದೆ, ಧ್ಯಾನ ಮಾಡಿದೆ, ಜಪ ಮಾಡಿದೆ, ಖಂಡಿತ ಸಾಧ್ಯ ಇಲ್ಲ. ಯಾವತ್ತಿಗೂ ನಿಮಗೆ ಒಂದು ಶಕ್ತಿ ಕೂಡ ಬರೋದಿಲ್ಲ. ಬೇಕಾದರೆ ಚೆಕ್ ಮಾಡಿ ನೋಡ್ಕೊಳ್ಳಿ ಬಂದಿದೆ ಇಲ್ವೋ ಅಂತ. ನೋಡಿರಿ, ಇಲ್ಲಿ ಆನ್ಲೈನ್ ಕ್ಲಾಸ್ ಇರುತ್ತೆ, ಆನ್ಲೈನ್ ಕ್ಲಾಸ್ ಸೇರ್ಕೊಳ್ಳಿ. ಯಾವ ರೀತಿ ಪಡ್ಕೋಬೇಕು, ಹೇಗೆ ಪಡಬೇಕು, ಹೇಗೆ ಸಾಧನೆ ಮಾಡಬೇಕು, ಎಲ್ಲ ಯಂತ್ರ ತಂತ್ರ ಮಂತ್ರ ಅಭಿಷೇಕ ಪೂಜೆ ಮಾಡೋದು ಎಲ್ಲ ಹೇಳ್ಕೊಡ್ತೀವಿ. ಯಾವ ಕಾಲಕ್ಕೆ ಯಾವ ರೀತಿ ಸಿದ್ಧಿ ಮಾಡ್ಕೋಬೇಕು, ಯಾವ್ಯಾವ ಮುಹೂರ್ತಗಳಿರುತ್ತೆ, ರಾಶಿಫಲ ಇರುತ್ತೆ, ಸ್ಥಾನಶಕ್ತಿ, ಗ್ರಹಗಳ ಸ್ಥಾನಶಕ್ತಿ ಇರುತ್ತೆ, ಇವೆಲ್ಲ ನೋಡ್ಕೋಬೇಕ್ರಿ. ಹಾಗೆ ಯಾವ್ಯಾವ ತಿಂಗಳು, ಯಾವ್ಯಾವ ದಿನ, ಹೇಗೆ ಇವೆಲ್ಲ ನೋಡ್ಕೋಬೇಕು. ಪುಣ್ಯ ದಿನಗಳು, ಪುಣ್ಯ ಕಾಲಗಳೆಲ್ಲ ಬರುತ್ತೆ. ಆ ಟೈಮೆಲ್ಲ ಶಕ್ತಿಗಳು ಸಂಪಾದನೆ ಮಾಡಬೇಕು. ಜಪ, ಧ್ಯಾನ, ಪೂಜೆ ಅವೆಲ್ಲ ಮಾಡಿ. ಯಾವಾಗಂದ್ರೆ ಅವಾಗ ಮಾಡಿದ್ರೆ ಪ್ರಯೋಜನ ಆಗೋಲ್ಲ, ಎಲ್ಲ ನೋಡಬೇಕಾಗುತ್ತೆ. ಗೊತ್ತಾಯ್ತಲ್ಲ? ಓಕೆ, ಇರಲಿ. ಭಗವಂತ ಒಲಿದ್ರೆ, ಭಗವತಿ ಒಲಿದ್ರೆ ಎಲ್ಲ ಕಾಲಗಳು ಟೈಮು ಸರಿ ಹೋಗುತ್ತೆ ಅಲ್ವಾ? ಓಕೆ, ಇರಲಿ. ಇದು ನಾನು ಹೇಳಿದ್ದೆ ಇಲ್ಲದ್ರೆ ಪಾಪಿಗಳು ಸತ್ತೋಗ್ಬಿಟ್ರೆ, ನೀಚ ನಿಕೃಷ್ಟ ಸತ್ತೋಗ್ಬಿಟ್ರೆ ಏನು ಯಾವ ರೀತಿ ಅಂತ. ಇದು ಕೋಲಾರ ನಾರಾಯಣ ರೆಡ್ಡಿ ಅವರು ನನಗೆ ಕೇಳಿದರು. ಮನೆಗಳಲ್ಲಿ ರುದ್ರಾಕ್ಷಿ ಇರುತ್ತೆ, ಅಕ್ಕಪಕ್ಕ ಮನೆಗಳು ಸತ್ತೋಗ್ಬಿಡ್ತಾರೆ, ಅಥವಾ ನಮ್ಮ ಮನೆಗಳೆಲ್ಲ ಯಾರಾದರೂ ಸತ್ತೋಗ್ಬಿಡ್ತಾರೆ, ಅವಾಗ ನಾವೇನು ಮಾಡೋದು ಅಂತ ಕೋಲಾರ ನಾರಾಯಣ ರೆಡ್ಡಿ ಅವರು ಕೇಳಿದರು. ಅದಕ್ಕೆ ಈ ಒಂದು ವಿಡಿಯೋ ಮಾಡಲಾಯಿತು. ಲಾಸ್ಟ್ ಟೈಮ್ ಒಂದು ವಿಡಿಯೋನ ಅವರೇ ಕೇಳಿದರು, ಅದು ಮಾಡಿದ್ದೀನಿ. ಓಕೆಲ್ಲ? ಈಗ ಅಕ್ಕಪಕ್ಕ ಮನೆಯವ್ರ ಬಗ್ಗೆ ಹೇಳಿದ್ದೀನಿ. ಹಾಗೆ ಕೆಲವು ಭಾನುವಾರ ಸತ್ತೋಗ್ಬಿಟ್ರೆ, ಹಾಗೆ ಅಮಾವಾಸ್ಯೆ ದಿನ ಸತ್ತೋಗ್ಬಿಟ್ರೆ, ಅಮಾವಾಸ್ಯೆ ಭಾನುವಾರ ಸತ್ತೋಗ್ಬಿಟ್ರೆ ಅವ್ರ ಮನೆಗಳಲ್ಲಿ 3 ಜನ 4 ಜನ ಒಬ್ಬೊಬ್ಬರೇ ತೀರೋಗ್ತಾರೆ. ನೀವು ನೋಡಿರ್ಬೋದು, 2 ತಿಂಗಳಿಗೆ ಒಬ್ಬರು, 3 ತಿಂಗಳಿಗೆ ಒಬ್ಬರು, 4 ತಿಂಗಳಿಗೆ, ಒಂದೇ ವರ್ಷದಲ್ಲಿ 3-4 ಜನ ಅವ್ರ ಮನೆಗಳಲ್ಲಿ ಸತ್ತೋಗ್ತಾರೆ. ಅವ್ರ ಮನೆಗಳಲ್ಲಿ ಆ ಗ್ರೂಪ್ ಇರುತ್ತಾರೆ, ಟೀಮ್. ಆ ಮನೆಗಳಲ್ಲಿ ಸಾಮಾನ್ಯವಾಗಿ ಈ ರೀತಿ ಆಗುತ್ತೆ. ಉದಾಹರಣೆಗೆ ಕೋಲಾರ ಜಿಲ್ಲೆ, ಈಗ ನಾರಾಯಣ ರೆಡ್ಡಿ ಅವರ ಊರಿನಲ್ಲಿ ಯಾರೋ ಒಂದು ಮನೆಗಳವರು ಒಬ್ಬ ತೀರೋದು, ಆಮೇಲೆ ಇನ್ನೊಬ್ಬ ತೀರೋದು, 2 ತಿಂಗಳು ಬಿಟ್ಕೊಂಡು, ಆಮೇಲೆ 1 ತಿಂಗಳು ಬಿಟ್ಕೊಂಡು ಒಬ್ಬ ತೀರೋದು, ಆಮೇಲೆ 1 ತಿಂಗಳು ಬಿಟ್ಕೊಂಡು ತೀರೋದು. ಹಂಗೆ 6 ತಿಂಗಳಲ್ಲಿ 3 ಜನ ಮೇಲೆ ಹೊರಟೋದ್ರು ನಾಪತ್ತೆ. ಆಮೇಲೆ ಅವ್ರದ್ದಾಯ್ತಾ ಇನ್ನೊಂದು ಮನೆ, ಅವ್ರದ್ದೊಂದು ಟೀಮು, ಅದು ಯಾರೋ ಬೇರೆಯವ್ರ ಟೀಮು. ಆ ಟೀಮಲ್ಲಿ ಒಬ್ಬರು ಹೋದರು, ಆಮೇಲೆ ಇನ್ನೊಬ್ಬ ಹೋದರು, ಆಮೇಲೆ ಇನ್ನೊಬ್ಬರು ಹೋದ್ರು. ಇದು ಹಾಗೆ ಕೆಲವರೆಲ್ಲ ಅನ್ಕೊತಾರೆ, ಅಯ್ಯೋ ಅವ್ನು ತೀರೋದ ಇರೋರ್ನೆಲ್ಲ ಕರ್ಕೊಂಡೋಗ್ಬಿಟ್ಟ, ಇರೋರ್ನೆಲ್ಲ ಕರ್ಕೊಂಡೋಗ್ಬಿಟ್ಟ ಅಂತ ಹೇಳ್ತಾರೆ. ಒಂದು ರೀತಿ ಇದ್ದರೂ ಇರ್ಬೋದು, ಯಾರು ಗೊತ್ತಪ್ಪ. ಅದೇನು ಸಾವು ಹೇಳಿ ಬರುತ್ತಾ? ಬರೋದಿಲ್ಲ ಅಲ್ವಾ? ಹುಟ್ಟು ಸಾವು ಹೇಳಿ ಬರಲ್ಲ ಅಂತಾರೆ. ಒಂದು ವೇಳೆ ಹುಟ್ಟೋರ್ನ ಏನೋ ನಾಳೆ ಹುಟ್ಟಿಸ್ಬೋದು, ಇವತ್ತು ಹುಟ್ಟೋರ್ನ ನಾಳೆ ಹುಟ್ಟಿಸ್ಬೋದೇನೋ, ಆದರೆ ಸಾಯೋರ್ನಂತೂ ಆಗಲ್ಲ ಬಿಡ್ರಿ. ಅದು ಯಾವಾಗ ಸಾಯ್ತಾರೋ ಯಾರಿಗೆ ಗೊತ್ತು ಅಲ್ವಾ? ಹಾಗೆ ಕೆಲವು ಸಾರಿ ಮನೆಗಳಲ್ಲಿ ಒಬ್ಬೊಬ್ಬರೇ ಹೋಗ್ತಿರ್ತಾರೆ ಕೆಲವು ಟೀಮ್ಗಳು, ಗ್ರೂಪ್ಗಳಲ್ಲಿ. ಇದೆಲ್ಲ ಯಾಕೆ ನೋಡ್ರಿ, ರೋಗ ಬರಬಾರ್ದಂದ್ರೆ, ಅತಿ ಬೇಗನೆ ಸಾವು ಬರಬಾರ್ದಂದ್ರೆ
ಕಷ್ಟಗಳು ಬರಬಾರ್ದಂದ್ರೆ, ಶತ್ರುಗಳು ಭಯ ಇರಬಾರ್ದಂದ್ರೆ, ದಾರಿದ್ರ್ಯ ಬರಬಾರ್ದಂದ್ರೆ ಅದಕ್ಕೊಂದು ಶಿಕ್ಷಣ ಪದ್ಧತಿ ಅಂತಿರುತ್ತೆ. ಕ್ರಮಶಿಕ್ಷಣ ಅಂತಿರುತ್ತೆ. ಕ್ರಮಶಿಕ್ಷಣ ಅಂದರೆ ಬೆಳಗ್ಗೆ ಎದ್ದಾಗಿಂದ ರಾತ್ರಿವರೆಗೂ ಯಾವ ರೀತಿ ಇರಬೇಕು, ಒಬ್ಬ ವ್ಯಕ್ತಿ ಯಾವ ರೀತಿ ಊಟ ಮಾಡಬೇಕು, ಯಾವ ರೀತಿ ಮಾತಾಡಬೇಕು, ಏನೆಲ್ಲ ಮಂತ್ರಗಳು ಕಲಿಬೇಕು, ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಮಂತ್ರಗಳು ಪಠನೆ ಮಾಡಬೇಕು, ಹೇಗೆ ನಡ್ಕೋಬೇಕು, ನೀರು ಹೇಗೆ ಕುಡಿಬೇಕು, ಊಟ ಹೇಗೆ ತಿನ್ನಬೇಕು, ಎಷ್ಟೆಷ್ಟು ತಿನ್ನಬೇಕು, ಹೇಗಿರಬೇಕು, ಇದು ಕ್ರಮಶಿಕ್ಷಣ ಅಂತಿರುತ್ತೆ ಶಿಕ್ಷಣ ಪದ್ಧತಿನಲ್ಲಿ. ನಮ್ಮ ಆನ್ಲೈನ್ ಕ್ಲಾಸಲ್ಲೆಲ್ಲ ಹೇಳ್ಕೊಡ್ತೀವಿ. ಇಲ್ಲಿ ಸೇರ್ಕೊಂಡು ಕಲ್ತ್ರೆ ಖಂಡಿತ ರೋಗಗಳು ನಿವಾರಣೆ ಆಗುತ್ತೆ. ಮಾನಸಿಕವಾಗಿ ಒತ್ತಡ ಇದ್ದರೆ, ಮಾನಸಿಕ ರೋಗ ಇದ್ದರೆ ಅದು ಕಡಿಮೆ ವಾಸಿ ಆಗುತ್ತೆ. ಶತ್ರುಗಳ ಬಾಧೆ, ಶತ್ರುಗಳು ಯಾರು ಕಾಟ ಇದ್ದರೆ, ದುಷ್ಟರು ಪಾಪಿಗಳು ನೀಚರು ಕೃಷ್ಣ ಅವಾಗವಾಗ ಕಿರಿಕಿರಿ ಮಾಡ್ತಿದ್ರೆ ಯಾರಾದರೂ ನಿಮ್ಮ ಅಕ್ಕಪಕ್ಕ, ನೀವೆಲ್ಲಿ ಕೆಲಸ ಮಾಡ್ತಿರಲ್ಲಿ ಯಾರಾದರೂ ನೀಚನ ಕೃಷ್ಣಕ್ಕೆ ನಿಮಗೆ ಹಿಂಸೆ ಕೊಡ್ತಿದ್ರೆ ಅವರೆಲ್ಲ ನಾಶ ಆಗ್ತಾರೆ. ಅದೆಲ್ಲ ಕಲಿಬೇಕಂದ್ರೆ ಇಲ್ಲಿ ಆನ್ಲೈನ್ ಕ್ಲಾಸಲ್ಲಿ ನಾವು ಹೇಳ್ಕೊಡ್ತೀವಿ. ಯಂತ್ರ, ತಂತ್ರ, ಮಂತ್ರ, ಪೂಜೆ, ಹೋಮ ಇತ್ಯಾದಿಗಳೆಲ್ಲ ಹೇಳ್ಕೊಡ್ತೀವಿ. ಇಲ್ಲೇ ಆಕರ್ಷಣ ವಿದ್ಯೆ, ವಿಕರ್ಷಣ ವಿದ್ಯೆ, ವಿದ್ವೇಷಣ ವಿದ್ಯೆ ಇವೆಲ್ಲ ಇರುತ್ತೆ. ಮಾರಣ ಹೋಮ ಮಾತ್ರ ಇರಲ್ಲ, ಯಾರನ್ನೂ ಸಾಯಿಸೋದಿರಲ್ಲ. ಗೊತ್ತಾಯ್ತಲ್ಲ, ಅವ್ರು ಮಾಡಿದ್ದವರೇ ಅನುಭವಿಸ್ತಾರೆ ಬಿಡಿ, ಅವೆಲ್ಲ ನಮಗೆ ಯಾಕೆ. ಕಾನೂನಿಗೆ ವಿರುದ್ಧವಾಗಿ, ಸಾಮಾಜಿಕ ತತ್ವಗಳಿಗೆ ವಿರುದ್ಧವಾಗಿ ಒಂದು ಸುವ್ಯವಸ್ಥೆ ಏನಿದೆ ಸಮಾಜದಲ್ಲಿ ಅದಕ್ಕೆ ವಿರುದ್ಧವಾಗಿ ನಾವೇನು ಇಲ್ಲಿ ಹೇಳ್ಕೊಡಲ್ಲ. ಏನಿದ್ರು ನಮ್ಮ ರಕ್ಷಣೆಗೆ, ನಮ್ಮ ಮನೆಯ ರಕ್ಷಣೆಗೆ, ಒಳ್ಳೆಯವರ ರಕ್ಷಣೆಗಾಗಿ ಈ ಆನ್ಲೈನ್ ಕ್ಲಾಸ್ ಇರುತ್ತೆ. ನನ್ನ ಶಿಕ್ಷಣ ಪದ್ಧತಿ ಇರುತ್ತೆ. ಸಮಾಜದಲ್ಲಿ ಆರ್ಥಿಕವಾಗಿ ಉದ್ಯೋಗ ಅವಕಾಶಗಳು, ಹಾಗೆ ಅವ್ರಿಗೆ ಇಲ್ಲಿ ಒಂದು ಮಾನಸಿಕವಾಗಿ ಒಳ್ಳೆ ಸದೃಢ ಬಲ, ಸಬಲತೆ ಇವೆಲ್ಲ ಇಲ್ಲಿ ಹೇಳ್ಕೊಡ್ತೀವಿ. ಓಕೆಲ್ಲ ಇವರೇ, ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದಲೆ. ಸತ್ತವರು ಕೆಟ್ಟವರು ಸತ್ತರೆ, ದುಷ್ಟರು ಸತ್ತರೆ ಅವ್ರು ಸವಾಸಕ್ಕೆ ಹೋಗ್ಬೇಡಿ. ಎಲ್ಲೇ ದುಷ್ಟರಿರಲಿ ಅವ್ರು ಸವಾಸಕ್ಕೆ ಹೋಗ್ಬೇಡಿ. ಓಕೆಲ್ಲ, ದುಷ್ಟರು ಕಂಡ್ರೆ ದೂರ ಇರಬೇಕು. ಅವ್ರು ಸತ್ತರ ಮೇಲೆ ಕೂಡ ದೂರ ಇರ್ಬೇಕು ರೀ. ಈ ಪಾಪಿಗಳು ಹೆಂಗೆ ಅಂದರೆ ಬದುಕಿರೋವಾಗ ಹಿಂಸೆ ಕೊಡ್ತಾರೆ, ಸತ್ತ ಮೇಲೂ ಹಿಂಸೆ ಕೊಡ್ತಾರೆ. ಅಷ್ಟು ಅರ್ಥ ಮಾಡ್ಕೊಬಿಡಿ, ಇನ್ನೇನಿಲ್ಲ. ಸರಿಲ್ಲ. ಆಮೇಲೆ ಇನ್ನೂ ಹೆಚ್ಚಾಗಿ ಶುದ್ಧಿ ಮಾಡ್ಕೊಳ್ಳೋದು ಅದೆಲ್ಲ ಬೇರೆ ಬೇರೆ ಇದೆ. ನೀವು ಆನ್ಲೈನ್ ಕ್ಲಾಸಲ್ಲಿ ಜಾಯ್ನ್ ಆಗಿ ಹೇಳ್ಕೊಡ್ತೀವಿ. ಓಕೆಲ್ಲ, ನಿಮ್ಗೆ ಒಳ್ಳೇದಾಗಲಿ. ಹಾಗೆ ಅಲ್ಲಿ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು, ಅವ್ರು ಒಳ್ಳೇದಾಗಲಿ. ಈ ವಿಡಿಯೋ ಎಲ್ಲ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಎಲ್ಲಾದರೂ ಅಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕೇಳೋದಿದ್ರೆ ಸಲಹೆಗಳು ಬರೀರಿ, ಕೇಳಿ. ಯಾವುದ್ರ ಬಗ್ಗೆ ಎಲ್ಲ ಒಳ್ಳೆ ಮ್ಯಾಟ್ರ್ ಬಗ್ಗೆ ವೀಡಿಯೋ ಮಾಡಬೇಕಾದ್ರೆ ಮಾಡ್ತೀನಿ, ಒಂದು ಸಲಹೆ ಕೊಡಿ, ಬರೀರಿ ಇದ್ರ ಬಗ್ಗೆ ಮಾಡಿ ಗುರುಗಳೇ ಅಂತ. ಒಂದು ವೇಳೆ ನಾನು ಮಾಡಿದರೆ ಹಿಂದೆ ಮಾಡಿದ್ದೀನಿ ನೋಡಿ ಅಂತ ಹೇಳ್ತೀನಿ. ಮಾಡಿಲ್ಲ ಅಂದರೆ ಹೊಸ್ದಾಗಿ ಮಾಡ್ತೀನಿ. ಕೋಲಾರ ಜಿಲ್ಲೆ ನಾರಾಯಣ ರೆಡ್ಡಿ ಅವರು ಕೇಳಿದರು 2 ಲಾಸ್ಟ್ ಟೈಮ್ ಒಂದು ವಿಡಿಯೋ ಅವ್ರ ಬಗ್ಗೆನೇ ಹಾಕಿದ್ದೀನಿ. ಇದು ಕೂಡ ಅವ್ರ ಬಗ್ಗೆನೇ ಈ ವಿಡಿಯೋರು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಗೊತ್ತಾಯ್ತಾ, ಮಾಡಿದ್ದೀನಿ. ಓಕೆ, ನಿಮ್ಗೆ ಒಳ್ಳೇದಾಗಲಿ. ನಿಮ್ಗೆ ಯಾರು ಇಷ್ಟಪಡ್ತಾರೆ ಧರ್ಮವಂತರು ಒಳ್ಳೆಯವರು, ಅವ್ರು ಯಾವಾಗಲೂ ಒಳ್ಳೇದಾಗಲಿ. ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಕ್ಕೊಳ್ಳಿ. ಹಾಗೆ ಹಿಂದಿನ ವಿಡಿಯೋಗಳು ನೋಡಿ, ಹಾಗೆ ಮುಂದಿನ ವಿಡಿಯೋಗಳು ನೋಡಿ. ಗೊತ್ತಾಯ್ತಲ್ಲ. ಹಾಗೆ ಗುರುಗಳಿಗೆ, ದೇವರಿಗೆ ದಕ್ಷಿಣೆ, ದಾನ ಧರ್ಮ ಮರಿಬೇಡಿ. ಅದೇ ಲೆವೆಲ್ ಕಾಪಾಡೋದು. ಗೊತ್ತಾಯ್ತಲ್ಲ. ಓಕೆ, ನಿಮ್ಗೆ ಒಳ್ಳೇದಾಗಲಿ. ನೀವು ಯಾರು ಇಷ್ಟಪಡ್ತಾರೆ ಒಳ್ಳೆಯವರು, ಎಲ್ಲರೂ ಒಳ್ಳೇದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.